ಜಾಮೂನ್ ಮಳೆ ಸುರಿಯುವ ಸಂಭವ. ವೀರಭದ್ರೇಶ್ವರ ಶಾಲೆಯ ಶಿಕ್ಷಕರು ರಜೆ ರಹಿತ ಕೆಲಸ. ಶ್ರೀಕಾಂತ್ ಸರ್ ತಲೆಯ ಕೂದಲು ಉದುರಿ ಮತ್ತೆ ಬಂದಿವೆ. ವಾರ್ತೆಗಳ ವಿವರ. ನಿಟ್ಟೂರು ಮಹಾನಗರದಲ್ಲಿ ಹುಚ್ಚು ನಾಯಿಗಳ ಕಾಟ ಹೆಚ್ಚಾಗಿದ್ದು ಕಾಟ ತಾಳಲಾಗದೆ ಹಲ್ಲಿಲ್ಲದ ಮುದುಕನೊಬ್ಬ ಸುಮಾರು 30 ನಾಯಿಗಳನ್ನು ಬಾಯಿಯಿಂದ ಕಚ್ಚಿ ಕೊಂದಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಮುದುಕನ ಸಾಧನೆಯನ್ನು ಗುರುತಿಸಿ ಮುದುಕರ ಅಭಿವೃದ್ಧಿ ಮಂತ್ರಿಯಾದ ಹಲ್ಲಪ್ಪನವರು 32 ಬಂಗಾರದ ಹಲ್ಲುಗಳನ್ನು ಬಹುಮಾನವಾಗಿ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ. ನಿನ್ನೆ ನಿಟ್ಟೂರಿನ ನೀರಿಲ್ಲದ ಕೆರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿದ್ದರಿಂದ ಕೆರೆಯಲ್ಲಿರುವ ಎಲ್ಲ ಮೀನುಗಳು, ಕಪ್ಪೆಗಳು ಮತ್ತು ಮೊಸಳೆಗಳು ಗಿಡಗಳನ್ನು ಏರಿ ಕುಳಿತವು. ಆ ಬೆಂಕಿಯನ್ನು ಆರಿಸುವ ಸಲುವಾಗಿ ಪೆಟ್ರೋಲ್ ಪಂಪಿನವರು ಸತತ 24 ಗಂಟೆಗಳ ಪೆಟ್ರೋಲ್ ಬಳಸಿ ಬೆಂಕಿ ಆರಿಸಲು ಪ್ರಯತ್ನ ಮಾಡಿದ್ದರಿಂದ ಬೆಂಕಿ ಆರಿಸಲಾಯಿತು ಎಂದು ನಮ್ಮ ವಿಶೇಷ ಪ್ರತಿನಿಧಿಗೆ ತಿಳಿಸಲಾಗಿದೆ. ನಿಟ್ಟೂರಿನ ಸ್ಮಶಾನ ಘಾಟದಿಂದ ಒಂದು ಶವ ಸುಮಾರು 75 ಕ್ವಿಂಟಲ್ ಕಟ್ಟಿಗೆಯನ್ನು ಕದ್ದುಕೊಂಡು ಓಡಿ ಹೋಗಿದೆ ಎಂದು ಸತ್ಯ ಹರಿಚಂದ್ರನು ತಿಳಿಸಿದ್ದಾನೆ. ಒಂದು ವೇಳೆ ಆ ಶವವನ್ನು ಸಾರ್ವಜನಿಕರಿಗೆ ಕಾಣಿಸಿದ ಕೂಡಲೇ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬೇಕೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮೊಬೈಲ್ ನಂಬರ್ ಸಿಕ್ಕಾಪಟ್ಟೆ ಸೊನ್ನೆಗಳು. ಶ್ರೀ ವೀರಭದ್ರೇಶ್ವರ ಶಾಲೆಯ ಮಕ್ಕಳಿಗೆ ಕೊಡುವ ಬಿಸ್ಕೆಟ್ ಮತ್ತು ಚಾಕ್ಲೇಟ್ ಅನ್ನು ಶಾಂತಬಾಯಿ ಎಂಬ ಆಯ ಕದ್ದುಕೊಂಡು ಓಡಿ ಹೋಗಿದ್ದಾಳೆ ಎಂದು ಅದೇ ಶಾಲೆಯ ಆಯ ರಮಾಬಾಯಿ ಅಪಧಾನೆ ಮಾಡಿದ್ದಾಳೆ ಎಂದು ಶಾಲೆಯ ಬಲ್ ಮೂಲಗಳಿಂದ ತಿಳಿದು ಬಂದಿದೆ. ನಿನ್ನೆ ಕಣ್ಣಿಲ್ಲದ ಒಂಟೆಯೊಂದಕ್ಕೆ ಕಪ್ಪೆಯ ಕಣ್ಣುಗಳು ಜೋಡಿಸಲು ನಡೆಸಿದ ಆಪರೇಷನ್ ಯಶಸ್ವಿಯಾಗಿದೆ. ಆದರೆ ಕಣ್ಣು ಜೋಡಿಸುವ ಸಂದರ್ಭದಲ್ಲಿ ಡಾಕ್ಟರ್ ಮರೆಗುಡಿ ಮರೆಪ್ಪನವರು ಆಪರೇಷನ್ ಮಾಡಲು ಬಳಸಿದ ಕತ್ತೆ, ಲಾಂಗು ಮತ್ತು ಕೊಡಲೆಗಳು ಒಂಟೆಯ ಕಣ್ಣಿನೊಳಗೆ ಬಿಟ್ಟಿರುವುದಾಗಿ ವಿಷೇದ ವ್ಯಕ್ತಪಡಿಸಿದ್ದಾರೆ. ವೀರಭದ್ರೇಶ್ವರ ಶಾಲೆಯ ವಾಹನಕ್ಕೆ 1 ವರ್ಷದಲ್ಲಿ 20 ಲಕ್ಷದ ರಿಪೇರಿ ಖರ್ಚು ತೋರಿಸಿ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ ಮತ್ತು ಮುಂದಿನ ವರ್ಷ ಇನ್ನೂ ಹೆಚ್ಚು ಖರ್ಚು ಮಾಡಲು ವಾಹನದ ಮುಂದೆ ಕೋಳಿ ಮತ್ತು ಕುರಿಗಳು ಕೊಯ್ಯಲಾಗುವುದೆಂದು ವಾಹನ ಡ್ರೈವರ್ ತಿಳಿಸಿದ್ದಾರೆ. ಅದೇ ರೀತಿ ವಾಹನ ಚಾಲಕರಿಗೆ ಶಾಲೆಯ ಆಡಳಿತಾಧಿಕಾರದಿಂದ ವಾಹನ ಚಾಲಕರಿಗೆ ಇಂದು ಸನ್ಮಾನ ಮಾಡಲಾಗಿದೆ. ಇಂದು ರಾತ್ರಿ 12 ಗಂಟೆಗೆ ಸೂರ್ಯ ಉದಯ ಆಗುವುದರೊಂದಿಗೆ ಗುಲಾಬ್ ಜಾಮೂನ್ ಮಳೆಯಾಗಲಿದ್ದು ತಾವೆಲ್ಲರೂ ತಮ್ಮ ತಮ್ಮ ಮನೆಯ ಮಾಳಿಗೆಯ ಮೇಲೆ ಬಾಯಿ ತೆರೆದುಕೊಂಡು ಆಕಾಶದ ಕಡೆ ಮುಖ ಮಾಡಿ ಮಲಗಬೇಕೆಂದು ಹವಾಮಾನ ಇಲಾಖೆ ತಿಳಿಸಿದೆ. ಧೂಮಪಾನ ಪ್ರಿಯರಿಗೆ ಒಂದು ಬ್ಯಾಡ್ ನ್ಯೂಸ್. ಇನ್ಮೇಲೆ ನೀವು ಧೂಮಪಾನ ಸೇದಬೇಕೆಂದರೆ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸಲಾಗಿದೆ. ಆಧಾರ್ ಕಾರ್ಡ್ ಇಲ್ಲದೆ ಧೂಮಪಾನ ಸೇವಿಸಿದರೆ ₹1 50 ಪೈಸೆ ಬಹುಮಾನವಾಗಿ ನೀಡಲಾಗುವುದು. ವೀರಭದ್ರೇಶ್ವರ ಶಾಲೆಯ ಶಿಕ್ಷಕರು ಈ ವರ್ಷ ಒಂದು CL ಮಾಡದೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚುವರಿ 30 CL ಕೊಡಲಾಗುವುದು ಎಂದು ಮುಖ್ಯ ಗುರುಗಳು ತಿಳಿಸಿದ್ದಾರೆ. ಶಾಲೆಯ ಏಳಿಗೆಯ ಬಗ್ಗೆ ಯೋಚನೆ ಮಾಡಿ ಶ್ರೀಕಾಂತ್ ಸರ್ ತಲೆಯ ಕೂದಲು ಉದುರಿ ಹೋಗಿವೆ. ಶ್ರೀಕಾಂತ್ ಸರ್ ಕೂದಲು ಮತ್ತೆ ಬರುವಂತೆ ದಿಲೀಪ್ ಸರ್ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಮುಂದಿನ ಸುಳ್ಳು ವಾರ್ತೆಗಳು 30ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ. ಧನ್ಯವಾದಗಳು.